ಇವತ್ತು ದೇಶನ ಎಂಥ ಸಂಚಕಾರದ ಒಂದು ಸಂದರ್ಭಕ್ಕೆ ತಗೊಂಬಂದಿಟ್ಟಿದ್ದಾರೆ ಈ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳಿದಾರಲ್ಲ ಇವರುಗಳೇ ಇವತ್ತು ಪರಮಾಣು ಬಾಂಬ್ಗಿಂತ ವಿನಾಶಕಾರಿಗಳಾಗಿರೋದು ಈ ದೇಶಕ್ಕೆ, ಭಾರತ ದೇಶಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೇನೆಯ ಒಂದು ಪೌರುಷ ಪರಾಕ್ರಮದ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ವರ್ಷದಿಂದ ಸೇನೆ ಯಾವ ಸ್ಥಿತಿಯಲ್ಲಿತ್ತು ಅಂತ ಹೇಳೋದನ್ನು ಇವತ್ತು ಈ ಭಾರತದ ಆಡಳಿತದ ಬಗ್ಗೆ, ಇವತ್ತು ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇರೋ ಪ್ರತಿಯೊಬ್ಬ ನಾಯಕನೂ ನೆನ್ಪಿಟ್ಕೊಬೇಕು. ಆದರೆ ಪಾಕಿಸ್ತಾನಿ ಅನ್ನೋವಂಥ ದೇಶ ತನ್ನ ಒಂದು ರೊಟ್ಟಿ ಕಾಸಿಗೆ ಇವತ್ತು ಭಿಕ್ಷೆ ಬೇಡ್ತಾ ಇದೆ. ಕಪಾಲ ಎತ್ಕೊಂಡೋಗಿ ಮೇರಕು ಭಿಕ್ಷಾದೋ ಅಂತ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇರೋವಂಥ ದೇಶ, IMF ಮುಂದೆ ಕಾಲಿಡಿತಾ ಇರೋಂಥ ದೇಶ ಇವತ್ತು ಭಾರತದ ಮೇಲೆ ಎಷ್ಟು ಪರಮಾಣು ಅಸ್ತ್ರಗಳನ್ನು, ಸಿಡಿತಲೆಗಳನ್ನು ಟಾರ್ಗೆಟ್ ಮಾಡಿಟ್ಟಿದೆ ಅಲ್ರಿ. ಇನ್ನೇನ್ರಿ ಮಾಡಬೇಕಾಗಿತ್ತು? ಇನ್ನೆಂಥ ಪೌರುಷ ತೋರಿಸ್ಬೇಕಾಗಿತ್ತು ನಿಮಗೆ ಸೇನೆ? ಯಾಕೆ ನೀವು ಅವತ್ತಿನ ಕಾಲದಲ್ಲಿ ಪರಮಾಣು ರಾಷ್ಟ್ರ ಆಗ್ತಾ ಇರುವಂಥ ಪಾಕಿಸ್ತಾನವನ್ನು ತಡಿಲಿಕ್ಕೆ ಮುಂದಾಗಲಿಲ್ಲ? ಮತಾಂಧತೆಯನ್ನು ಮೈ ಮೇಲೆ ಹೊದ್ದುಕೊಂಡು ಮಲಗದಂಥ ಪಾಕಿಸ್ತಾನನ ನೀವು ಯಾಕೆ ಅವತ್ತಿಂದ ನಿಯಂತ್ರಣ ಮಾಡಲಿಲ್ಲ? ಯಾಕೆ ಈ POK ವಿಷಯವನ್ನು ವಿಶ್ವಸಂಸ್ಥೆಗೆ ತೊಗೊಂಡೋದ್ರು? ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆಯನ್ನೇ ಎತ್ತಲ್ಲ? LOC ಲೈನ್ ಆಫ್ ಕಂಟ್ರೋಲಿಂದ ಆ ಕಡೆಗೆ ಯಾಕೆ ನಿಮ್ಮ ವಿಚಾರ ಹೋಗಲಿಲ್ಲ? ಅದು ಬಿಡಿ ಹೋಗಲಿ, ನಿನ್ನೆ ನಮ್ಮನ್ನೇನೋ ನಡೆದಿರುವಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಏನು ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಾರೆ, ಅಲ್ಲೊಬ್ಬ ಪತ್ರಕರ್ತ ಕೇಳ್ತಾನೆ, ಬಾಯ್ಕಾಟ್ ಟರ್ಕಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಿಮ್ಮ ಜೈರಾಮ್ ರಮೇಶ್ ಅವರು ಮೈಕ್ನ ಹಿಡಿದು ಪಕ್ಕಕ್ಕೆ ತಳ್ತಾರಲ್ಲ, ಅದ್ರ ಬಗ್ಗೆ ಮುಂದೆ ನೋಡೋಣ ಅಂತ ಇನ್ನೊಬ್ಬ ವಕ್ತಾರ ಹೇಳ್ತಾನಲ್ಲ, ಇದ್ರ ಬಗ್ಗೆ ನಿಮ್ಮ ದೇಶ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋವಾಗ ನೀವಿವತ್ತು ಕದನ ವಿರಾಮದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ, ನೀವು ಈ ದೇಶದ ಪ್ರಧಾನಿನ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳುವಂಥ ಹುಚ್ಚುತನದ ಮಾತುಗಳನ್ನು ಆಡ್ತಿರಲ್ರಿ. ನಿಮ್ಮ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ? ಇನ್ನೇನ್ರಿ ಮಾಡಬೇಕಾಗಿತ್ತು? ಅಂದರೆ ಯುದ್ಧ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಪೋಸ್ಟ್ ಹಾಕಿದ್ರಿ, ಇವತ್ತು ಇಂದಿರಾ ಗಾಂಧಿ ಪೋಸ್ಟ್ ಆಗ್ತಾ ಇದ್ದೀರಾ. ಸೇನೆಗೆ ಕ್ರೆಡಿಟ್ ಹೋಗ್ಬೇಕಂತೀರಲ್ಲ, ಹಂಗಾರೆ ನೀವ್ಯಾಕೆ ಇಂದಿರಾ ಗಾಂಧಿ ಕ್ರೆಡಿಟ್ ಕೊಡ್ತಾ ಇದ್ದೀರಾ? ಬೆಂಗಳೂರಿನ ಎಲ್ಲ ಕಡೆಗೆ ಫ್ಲೆಕ್ಸ್ಗಳನ್ನು ಹಾಕಿದಿರಲ್ಲ ಇಂದಿರಾ ಗಾಂಧಿ ಅವ್ರದ್ದು, ಅಲ್ಲಿ ತೊಗೊಂಬಂದು ಹಾಕಿ. ಭಾರತೀಯ ಸೇನೆ 1971 ಇಸ್ವಿಯಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನನ ಬೇರ್ಪಡಿಸ್ತು ಅಂತ ಹಾಕಿ. ಅದಾಗಲ್ಲ ನಿಮಗೆ. ನಿಂದಿಸುವ ಬರದಲ್ಲಿ ಏನು ಬೇಕೋ ಮಾತಾಡ್ತೀರಾ. ಹೋಗ್ತಾ ಹೋಗ್ತಾ ಇವತ್ತು ದೇಶ ಎಂಥ ಸಂದಿಗ್ಧ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಭಯೋತ್ಪಾದನೆಯನ್ನು ಮೈಯೊದ್ದುಕೊಂಡು ಮಲಗಿರುವಂಥ ಪಾಕಿಸ್ತಾನವನ್ನು ಎದುರಿಸಬೇಕಾ, ದೇಶದೊಳಗಡೆ ಮತಾಂಧ ಶಕ್ತಿಗಳಿರ್ಬೋದು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಗಜ್ವಾಯ ಹಿಂದ್ನ ಮುಖಾಂತರ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುವಾಗ ಇದು ಗ್ರೇಟರ್ ಪಾಕಿಸ್ತಾನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಶಕ್ತಿಗಳ ವಿರುದ್ಧ ಹೋರಾಡಬೇಕಾ, ಆಂತರಿಕ ಶತ್ರುಗಳ ಬಗ್ಗೆ ಹೋರಾಡಬೇಕಾ, ಹಿಜ್ಬುಲ್ ಮುಜಾಹಿದೀನ್, ರೆಸಿಸ್ಟೆಂಟ್ ಫ್ರಂಟು ಮತ್ತು ಲಷ್ಕರ್ ಎ ತೊಯ್ಬಾ ಅಂತ ಭಯೋತ್ಪಾದಕ ಸಂಘಟನೆಗಳ ಜೊತೆಯಲ್ಲಿ ಭಾರತ ಸರ್ಕಾರ ಹೋರಾಟ ಮಾಡಬೇಕಾ ಅನ್ನೋದು, ಇದೆಲ್ಲ ಯಾರು ಕೊಟ್ಟ ಬಳುವಳಿ? ಅವತ್ತಿಂದ ನೀವು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದಿದ್ರೆ ಭಾರತಕ್ಕೆ ಇವತ್ತು ಇಂಥ ಸಂಕಷ್ಟ ಬಂದು ಎದುರಾಗ್ತಾ ಇರಲಿಲ್ಲ. ನಮ್ಮ ಇವತ್ತು ಹಿಂದೂ ಸಮಾಜ ಏನಿದೆ ಹೆದರ್ಕೊಂಡು ಭಯೋತ್ಪಾದನೆಯ ಮತಾಂಧತೆಯ ಕರಿನೆರಳಿನಲ್ಲಿ ಬದುಕಬೇಕಾಗಿರುವಂಥ ಸಂದರ್ಭ ಒದಗಿ ಬರ್ತಾ ಇರಲಿಲ್ಲ ಸ್ವಾಮಿ. ಅಮೇರಿಕದ ಆ್ಯನ್ ಬರ್ನರ್ ಅನ್ನುವಂತಹ ಒಬ್ಬರು ರಾಜಕೀಯ ವಿಶ್ಲೇಷಕರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಮಿಸ್ಟರ್ ಸಂತೋಷ್ ಲಾಡ್ ಅವರೇ. ಏನಂತ ಅಂದರೆ, ನರೇಂದ್ರ ಮೋದಿ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಶತ್ರುಗಳಿಲ್ಲ, ಶತ್ರುಗಳೇನಾದರೂ ಇದ್ದರೆ ಭಾರತದಲ್ಲಿ ಅಂತ. ನೋಡಿ, ಹೇಳಿ ಕೇಳಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಿಮಗೆ ಕೆಲವು ವಿಷಯಗಳನ್ನು ನಾನು ಸ್ಪಷ್ಟಪಡಿಸ್ಬೇಕು. ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಸೇನೆ ಯಾವ ಸ್ಥಿತಿಯಲ್ಲಿತ್ತು? ನಮ್ಮ ಸೇನಾ ಯೋಧರು ಹಾಕೊಳ್ತಾ ಇದ್ದಂಥ ಬೂಟ್ಸ್ಗಳು 2.5 to 3 kg ತೂಕ ಇರ್ತಾಯಿತ್ತು. ಪಿಚೆ ಹಟ್ ಅನ್ನೋಂಥ ಹುಕುಂ ಬರ್ತಾಯಿತ್ತು. ಬುಲೆಟ್ ಪ್ರೂಫ್ ಜಾಕೆಟ್ಗಳಿರಲಿಲ್ಲ. ಹಳೇ ಕಾಲದ MiG-21, MiG-29, ಬೈಸನ್ನು ಅಂಥ ಫ್ಲೈಟ್ಗಳನ್ನ ಇಟ್ಕೊಬೇಕಾಗಿತ್ತು. ಎಷ್ಟೋ ಏರ್ ಸ್ಕ್ವಾಡನ್ಗಳಲ್ಲಿ ಯುದ್ಧ ವಿಮಾನಗಳೇ ಇರಲಿಲ್ಲ. ಭಾರತದ ಹತ್ರ ಸಾಕಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹ ಇರಲಿಲ್ಲ. ಆದರೆ ನಮ್ಮ ಭಾರತೀಯ ಯೋಧರು ಕೆಚ್ಚೆದೆಯನ್ನು ಮೆರೆದು, ದೇಶ ಪ್ರೇಮವನ್ನು ಮೆರೆದು, ಯಾವತ್ತಿಗೂ ಕೂಡ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸ್ದಿರೋ ರೀತಿಯಲ್ಲಿ ರಣತಿಲಕವನ್ನು ಇಟ್ಕೊಂಡು ಶತ್ರುದ ಹೃದಯವನ್ನು ಚೆಂಡಾಡಿರೋವಂಥ ಮಹಾತ್ಮರು ಇವರು. ಅಂಥವ್ರ ಬಗ್ಗೆ ನೀವು ಇವತ್ತು ದ್ವಂದ್ವ ನಿಲುವುಗಳನ್ನು ತಗೊಂಡು ದ್ವಿಮುಖ ನೀತಿಯಲ್ಲಿ ಮಾತಾಡ್ತೀರೇನ್ರಿ? ಇವತ್ತು ಕಾಲ ತುಂಬ ಮುಂದುವರೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ 5ನೇ ಕ್ಲಾಸ್ ಓದೋವಂಥ ಒಂದು ಸಣ್ಣ ಸ್ಕೂಲ್ ಮಗು ಕೂಡ ಸರ್ಚ್ ಮಾಡಿ ತನಗೇನು ಬೇಕೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ, ದಿನಪತ್ರಿಕೆಗಳನ್ನು ಓದುತ್ತೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ಸುದ್ದಿಯನ್ನು ಕಲೆಕ್ಟ್ ಮಾಡುತ್ತೆ. ನಾನು ಕೂತ್ಕೊಂಡು ಈ ರೀತಿಯಾಗಿ ಮಾತಾಡಬಾರ್ದು ಅಂತ ಹೇಳುವಂತಹ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಈ ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲದೆ ಹೋಯಿತು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಇವರು ಪರಮಾಣು ಬಾಂಬ್ಗಿಂತ ಹೆಚ್ಚು ವಿನಾಶಕಾರಿಗಳು. ಯಾರು ಇವರಲ್ಲ? ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರಮಾಣು ಬಾಂಬ್ಗಿಂತ ಇವರೆಲ್ಲ ಹೇಗೆ ವಿನಾಶಕಾರಿ ಅಂತ ನಾನು ಇವತ್ತು ನಿಮ್ಮ ಮುಂದೆ ವಿವರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಆಪರೇಷನ್ ಸಿಂಧೂರ ಮುಗಿದೋಯ್ತು ಅಂತ ಇವತ್ತು ಹುಯಿಲೆಬ್ಬಿಸಾಗ್ತಾ ಇದೆ.
ಭಾರತೀಯ ಸೇನೆ ಕದನ ವಿರಾಮವನ್ನು ಘೋಷಣೆ ಮಾಡಿರೋದನ್ನು ಪ್ರಧಾನಮಂತ್ರಿಗಳ ತಲೆಗೆ ಕಟ್ಟಲಾಗ್ತಾ ಇದೆ. ಅಂದರೆ ಒಂದು ಲೆಕ್ಕದಲ್ಲಿ ಯುದ್ಧವನ್ನು ಮಾಡಬೇಕು ಅಂತ ಪ್ರಚೋದನೆ ಕೊಟ್ಟವರು ಇವರೇ, ಆದರೆ ಇವತ್ತು ಕದನ ವಿರಾಮ ಆಗಿರೋದನ್ನು ಪ್ರಧಾನಿಗಳ ತಲೆಗೆ ಕಟ್ತಾ ಇರೋದು ಇವರೇ. ಆದರೆ ಇವತ್ತು ದೇಶನ ಎಂಥ ಸಂಚಕಾರದ ಒಂದು ಸಂದರ್ಭಕ್ಕೆ ತಗೊಂಬಂದಿಟ್ಟಿದ್ದಾರೆ ಈ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳಿದಾರಲ್ಲ, ಇವರುಗಳೇ ಇವತ್ತು ಪರಮಾಣು ಬಾಂಬ್ಗಿಂತ ವಿನಾಶಕಾರಿಗಳಾಗಿರೋದು ಈ ದೇಶಕ್ಕೆ, ಭಾರತ ದೇಶಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೇನೆಯ ಒಂದು ಪೌರುಷ ಪರಾಕ್ರಮದ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ವರ್ಷದಿಂದ ಸೇನೆ ಯಾವ ಸ್ಥಿತಿಯಲ್ಲಿತ್ತು ಅಂತ ಹೇಳೋದನ್ನು ಇವತ್ತು ಈ ಭಾರತದ ಆಡಳಿತದ ಬಗ್ಗೆ, ಇವತ್ತು ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇರೋ ಪ್ರತಿಯೊಬ್ಬ ನಾಯಕನೂ ನೆನ್ಪಿಟ್ಕೊಬೇಕು. ಅದರಲ್ಲೂ ಚವನ್ಪ್ರಾಶದಲ್ಲಿ ಸ್ಕ್ಯಾಮ್ ಮಾಡಿರೋಂಥ ಕಾರ್ಮಿಕ ಸಚಿವರು ಇದ್ದೀರಲ್ಲ, ಸಂತೋಷ್ ಲಾಡ್ ಅವರೇ, ನೀವು ನೆನ್ಪಿಟ್ಕೊಳ್ಳಿ. ಇವತ್ತು ನೀವು ಚವನ್ಪ್ರಾಶದಲ್ಲಿ ಒಂದು ಹಗರಣ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆ. ಅದನ್ನು ಕೂಡ ಮೇಂಟೈನ್ ಮಾಡೋಕ್ಕಾಗದೇ ಇದ್ದವ್ರು ಇವತ್ತು ನೀವು ಕದನ ವಿರಾಮದ ಬಗ್ಗೆ ಮಾತಾಡ್ತೀರೇನ್ರಿ? ಇವತ್ತು ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇರೋವಂಥ ಸಂತೋಷ್ ಲಾಡ್ ಅವರೇ, ದಯವಿಟ್ಟು ನೀವು ಸ್ವಲ್ಪ ಗತಚರಿತ್ರೆನ ನೆನಪಲ್ಲಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಪಾಕಿಸ್ತಾನ ಅನ್ನೋಂಥ ದೇಶ ಪರಮಾಣು ಶಕ್ತಿಯಾಗಿ ಹೊರಹೊಮ್ಮತಲ್ಲ, ಈ ಎಲ್ಲ ಮಾಹಿತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದರೆ ಭಾರತೀಯರು ಇವತ್ತು ಭಯೋತ್ಪಾದನೆಯ ಕರಿನೆರಳಿನಲ್ಲಿ ಬದುಕ್ತಾ ಇದ್ದೀವಿ. ದೇಶದ ಮೇಲೆ ಯಾವತ್ತೂ ಪರಮಾಣು ಬಾಂಬ್ಗಳಿಂದ ದಾಳಿ ಆಗುತ್ತೋ ಅನ್ನೋ ಹೆದರಿಕೆಯಲ್ಲಿ ಬದುಕುವಂಥ ಒಂದು ಸಂದರ್ಭವನ್ನು ನೀವು ಇವತ್ತು ನಿರ್ಮಾಣ ಮಾಡಿಟ್ಟಿದ್ರಲ್ಲ, ಇದರಲ್ಲಿ ಕಾಂಗ್ರೆಸ್ನ ಪಾತ್ರ ಇಲ್ವಾ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನೆ ಕೆಲವು ಮಾಹಿತಿಗಳನ್ನು ನೋಡುವಾಗ ತುಂಬ ಭಯ ಆಯಿತು. ಬೆಳಗ್ಗೆ ಎದ್ದು ನಿದ್ದೆ ಮಾಡ್ತಾ ಇದ್ದಂಥ ನನ್ನ ಮಗನ ಮುಖ ನೋಡಿದಾಗ ನನಗೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಇದು ನೀವುಗಳೇ, ನಿಮ್ಮಂಥ ರಾಜಕಾರಣಿಗಳೇ, ನಿಮ್ಮಂಥ ರಾಜಕೀಯ ಪಕ್ಷಗಳೇ ನಿರ್ಮಾಣ ಮಾಡಿಟ್ಟಿರುವಂಥ ಸ್ಥಿತಿ ಇವತ್ತು. ನಾವು ಇವತ್ತು ನಮ್ಮ ಹಿಂದಿನ ತಲೆಮಾರು ಹೊರಟೋಗ್ಬಿಟ್ರೆ ಮುಂದಿನ ತಲೆಮಾರು ಈ ದೇಶದಲ್ಲಿ ಯಾವ ರೀತಿ ನಿರಾಳವಾಗಿ ಬದುಕಬೇಕು ಅನ್ನೋವಂಥ ಸನ್ನಿವೇಶನೂ ಇಲ್ವಲ್ರಿ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ. ನೀವು ಕೂತ್ಕೊಂಡು ಕ್ಷುಲ್ಲಕ ರಾಜಕಾರಣದ ಮಾತುಗಳಾಡ್ತೀರಾ. ನೀವುಗಳೇ ಪರಮಾಣು ಬಾಂಬ್ಗಿಂತ ಜಾಸ್ತಿ ವಿನಾಶಕಾರಿಗಳು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಮಾಹಿತಿ ಹೊರಬಿದ್ದಿದೆ, ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಆದರೆ ಪಾಕಿಸ್ತಾನಿ ಅನ್ನೋವಂಥ ದೇಶ ತನ್ನ ಒಂದು ರೊಟ್ಟಿ ಕಾಸಿಗೆ ಇವತ್ತು ಭಿಕ್ಷೆ ಬೇಡ್ತಾ ಇದೆ. ಕಪಾಲ ಎತ್ಕೊಂಡೋಗಿ ಮೆರಕು ಭಿಕ್ಷಾದೋ ಅಂತ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇರೋವಂಥ ದೇಶ, IMF ಮುಂದೆ ಕಾಲಿಡಿತಾ ಇರೋಂಥ ದೇಶ ಇವತ್ತು ಭಾರತದ ಮೇಲೆ ಎಷ್ಟು ಪರಮಾಣು ಅಸ್ತ್ರಗಳನ್ನು, ಸಿಡಿತಲೆಗಳನ್ನು ಟಾರ್ಗೆಟ್ ಮಾಡಿಟ್ಟಿದೆ ಅಲ್ರಿ. ಇನ್ನೇನ್ರಿ ಮಾಡಬೇಕಾಗಿತ್ತು? ಇನ್ನೆಂಥ ಪೌರುಷ ತೋರಿಸ್ಬೇಕಾಗಿತ್ತು ನಿಮಗೆ ಸೇನೆ? 90 ನಿಮಿಷದಲ್ಲಿ ಉಡೀಶ್ ಮಾಡ್ಬಿಟ್ಟು ಬಂದ್ರಲ್ಲ. ನೋಡಿ ಎಲ್ಲೆಲ್ಲಿ ಪಾಕಿಸ್ತಾನ ತನ್ನ ಪರಮಾಣು ನೆಲೆಗಳನ್ನು ಹೊಂದಿದೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ವಿವರಣೆಯನ್ನು ಮಾಡ್ತಾಯಿದ್ದೀನಿ. ಇವಾಗ ಅಕ್ರೋಸೇನಾ ನೆಲೆ ಇದು ಸಿಂಧಿ ಪ್ರಾಂತ್ಯದಲ್ಲಿದೆ. ಇಂಟರ್ನ್ಯಾಷನಲ್ ಬಾರ್ಡರಿಂದ 145 ಕಿಲೋಮೀಟರ್ ದೂರದಲ್ಲಿದೆ ಇದು ಪಾಕಿಸ್ತಾನದಲ್ಲಿ. ಮತ್ತು ಗುಜರಾವಾರ ಅಂತ ಹೇಳುವಂಥದ್ದು ಪಂಜಾಬ್ನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಗಡಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಕುರ್ದಾರ್ ಸೇನಾ ನೆಲೆ, ಇದು ಸೇನಾ ನೆಲೆ ಪ್ಲಸ್ ಸೇನಾ ಉಗ್ರಾಣ. ಇದರಲ್ಲಿ ನೆಲಮಾಳಿಗೆಗಳಲ್ಲಿ ಬಲೂಚಿಸ್ತಾನದಲ್ಲಿದೆ ಇದು. ಇಲ್ಲಿ ಕೂಡ ಪರಮಾಣು ಸಿಡಿತಲೆಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಪಾನೋ ಅಕೀಜ್ ಇದು ಸಿಂಧು ಪ್ರಾಂತ್ಯದಲ್ಲಿದೆ. ಇದು ಕೂಡ ಅಂತಾರಾಷ್ಟ್ರೀಯ ಬಾರ್ಡರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದರಲ್ಲಿ ಬಾಬರು, ಶಾಹೀನು ಅಂತ ಹೇಳುವಂತಹ ಸಿಡಿತಲೆಗಳನ್ನು ಒತ್ತೊಯ್ಯಬಲ್ಲಂತಹ ಕ್ಷಿಪಣಿಗಳನ್ನು ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಪ್ಲಸ್ ಸಿಡಿತಲೆಗಳನ್ನು, ಈ ಪರಮಾಣು ಸಿಡಿತಲೆಗಳನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇನ್ನೊಂದು ಇತ್ತೀಚೆಗೆ ಜಾಸ್ತಿ ಪ್ರಚಲಿತದಲ್ಲಿತ್ತಲ್ಲ, ಕಿರಾನಾ ಹಿಲ್ಸ್, ಇದು ಬಂದ್ಬಿಟ್ಟು ಸರ್ಗೋದಾ ಏರ್ಪೋರ್ಟ್ನ ಹತ್ತಿರ ಇದೆ. ಈ 5 ಪ್ರಮುಖ ಸ್ಥಳಗಳಲ್ಲಿ ಇವತ್ತು ಪಾಕಿಸ್ತಾನ ಸಿಡಿತಲೆಗಳನ್ನು ಶೇಖರಣೆ ಮಾಡಿಟ್ಟಿದೆ. ಯಾಕೆ ನೀವು ಅವತ್ತಿನ ಕಾಲದಲ್ಲಿ ಪರಮಾಣು ರಾಷ್ಟ್ರ ಆಗ್ತಾ ಇರುವಂಥ ಪಾಕಿಸ್ತಾನವನ್ನು ತಡಿಲಿಕ್ಕೆ ಮುಂದಾಗಲಿಲ್ಲ? ಮತಾಂಧತೆಯನ್ನು ಮೈ ಮೇಲೆ ಹೊದ್ದುಕೊಂಡು ಮಲಗದಂಥ ಪಾಕಿಸ್ತಾನನ ನೀವು ಯಾಕೆ ಅವತ್ತಿಂದ ನಿಯಂತ್ರಣ ಮಾಡಲಿಲ್ಲ? ಯಾಕೆ ನೆಹರು ಅವರು ಈ POK ವಿಷಯವನ್ನು ವಿಶ್ವಸಂಸ್ಥೆಗೆ ತೊಗೊಂಡೋದ್ರು? ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆಯನ್ನೇ ಎತ್ತಲ್ಲ? LOC ಲೈನ್ ಆಫ್ ಕಂಟ್ರೋಲಿಂದ ಆ ಕಡೆಗೆ ಯಾಕೆ ನಿಮ್ಮ ವಿಚಾರ ಹೋಗಲಿಲ್ಲ? ಅದು ಬಿಡಿ ಹೋಗಲಿ. ನಿನ್ನೆ ನಮ್ಮನ್ನೇನೋ ನಡೆದಿರೋವಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಏನು ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಾರೆ, ಅಲ್ಲೊಬ್ಬ ಪತ್ರಕರ್ತ ಕೇಳ್ತಾನೆ, ಬಾಯ್ಕಾಟ್ ಟರ್ಕಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಿಮ್ಮ ಜೈರಾಮ್ ರಮೇಶ್ ಅವರು ಮೈಕ್ನ ಹಿಡಿದು ಪಕ್ಕಕ್ಕೆ ತಳ್ತಾರಲ್ಲ, ಅದ್ರ ಬಗ್ಗೆ ಮುಂದೆ ನೋಡೋಣ ಅಂತ ಇನ್ನೊಬ್ಬ ವಕ್ತಾರ ಹೇಳ್ತಾನಲ್ಲ, ಇದ್ರ ಬಗ್ಗೆ ನಿಮಗೆ ಮಾತಾಡೋದಕ್ಕಾಗೋದಿಲ್ವಾ? ದೇಶ ಇವತ್ತು
ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋವಾಗ ನೀವಿವತ್ತು ಕದನ ವಿರಾಮದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಿನ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳುವಂಥ ಹುಚ್ಚುತನದ ಮಾತುಗಳನ್ನು ಆಡ್ತಿರಲ್ರಿ. ನಿಮ್ಮ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ? ಇನ್ನೇನ್ರಿ ಮಾಡಬೇಕಾಗಿತ್ತು? ಅಂದರೆ ಯುದ್ಧ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಪೋಸ್ಟ್ ಹಾಕಿದ್ರಿ, ಇವತ್ತು ಇಂದಿರಾ ಗಾಂಧಿ ಪೋಸ್ಟ್ ಹಾಕ್ತಾಯಿದ್ದೀರಾ. ಸೇನೆಗೆ ಕ್ರೆಡಿಟ್ ಹೋಗ್ಬೇಕಂತೀರಲ್ಲ, ಹಂಗಾರೆ ನೀವ್ಯಾಕೆ ಇಂದಿರಾ ಗಾಂಧಿ ಕ್ರೆಡಿಟ್ ಕೊಡ್ತಾ ಇದ್ದೀರಾ? ಬೆಂಗಳೂರಿನ ಎಲ್ಲ ಕಡೆಗೆ ಫ್ಲೆಕ್ಸ್ಗಳನ್ನು ಹಾಕಿದಿರಲ್ಲ ಇಂದಿರಾ ಗಾಂಧಿ ಅವ್ರದ್ದು, ಅಲ್ಲಿ ತೊಗೊಂಬಂದು ಹಾಕಿ. ಭಾರತೀಯ ಸೇನೆ 1971ನೇ ಇಸ್ವಿಯಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನನ ಬೇರ್ಪಡಿಸ್ತು ಅಂತ ಹಾಕಿ. ಅದಾಗಲ್ಲ ನಿಮಗೆ. ನಿಂದಿಸುವ ಬರದಲ್ಲಿ ಏನು ಬೇಕೋ ಮಾತಾಡ್ತೀರಾ. ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮತ್ತು ಪರಮಾಣು ಶಕ್ತಿಯನ್ನು ಸದ್ವಿನಿಯೋಗ ಮಾಡಬೇಕು ಅನ್ನೋದನ್ನು ನಿಯಂತ್ರಣ ಮಾಡೋಕ್ಕೆ ಒಂದು ಸಂಸ್ಥೆ ಇದೆ, IAEA ಅಂತ, ಅಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಅಂತ. ಇದು 1957ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು. ಯಾವ್ಯಾವ ದೇಶ ಪರಮಾಣು ಶಕ್ತಿಯನ್ನು ಹೊಂದುತ್ತಾ ಇದೆ, ಅದು ಅದನ್ನು ಯಾವ ರೀತಿಯಾಗಿ ವಿನಿಯೋಗ ಮಾಡ್ತಾ ಇದೆ, ಶಾಂತಿ ಪಾಲನೆಗೆ ಉಪಯೋಗ ಮಾಡ್ತಾ ಇದೆಯಾ ಅಥವಾ ವಿದ್ಯುತ್ ಶಕ್ತಿ ಈ ಥರದ್ದು ಕೃಷಿ ಇಂಥದಕ್ಕೆ ಉಪಯೋಗ ಆಗೋವಂಥದ್ದಕ್ಕೋಸ್ಕರ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಉಪಯೋಗ ಮಾಡುತ್ತಾ ಅಂತ ನಿಗಾವಣೆಯನ್ನು ಇಡುತ್ತೆ ಅಂತ IAEE ಅಂತಾರಾಷ್ಟ್ರೀಯ ಅಣುಶಕ್ತಿಯನ್ನು ನಿಯಂತ್ರಣ ಮಾಡುವಂಥ ಸಂಸ್ಥೆ. ಇದ್ರ ಮುಂದೆ ಇವತ್ತು ದೂರು ಕೊಡಬೇಕು ಭಾರತ ಸರ್ಕಾರ. ಆ ಪ್ರಯತ್ನದಲ್ಲಿದೆ ಇವತ್ತು. ಯಾಕೆ ಅಂತೇಳಿದ್ರೆ ಮೊನ್ನೆ ಆದಂಪುರ್ ಏರ್ಪೋರ್ಟ್ನಲ್ಲಿ ಏರ್ಬೇಸ್ನಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ. ಏನಂತ ಅಂತೇಳಿದ್ರೆ, ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಭಾರತ್ ನೈ ಸಹಿ ಸಕ್ತಾ ಅಂತ. ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲನ್ನು ಮಾಡಬಾರ್ದು ಭಾರತದ ಮೇಲೆ, ಭಾರತ ಅದನ್ನು ಸಹಿಸೋದಿಲ್ಲ ಅಂತ ದಿಟ್ಟವಾದ ಎಚ್ಚರಿಕೆ ಕೊಟ್ಟಿರೋವಾಗ ಇವತ್ತು ರಕ್ಷಣಾ ಸಚಿವರು ನಿನ್ನೆ ಕಾಶ್ಮೀರದಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಈ ನ್ಯೂಕ್ಲಿಯರ್ ಪಾಕಿಸ್ತಾನ ಅನ್ನೋಂಥ ಬೇಜವಾಬ್ದಾರಿ ದೇಶ ಏನಿದೆ, ಭಯೋತ್ಪಾದಕ ಪೋಷಕ ದೇಶ ಏನಿದೆ, ನ್ಯೂಕ್ಲಿಯರ್ ವೆಪನ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಇದರಿಂದ ಸೋರಿಕೆ ಆಗ್ತಾ ಇದೆ ಅಂತ ಇವಾಗ ಬಂದಿರ್ಬೋದು ಸ್ಪಷ್ಟೀಕರಣ. ಆದರೆ ವಿಶ್ವಸಂಸ್ಥೆಯ ಮುಂದೆ, ಯುನೈಟೆಡ್ ಸ್ಟೇಟ್ ಸೆಕ್ಯೂರಿಟಿ ಕೌನ್ಸಿಲ್ನ ಮುಂದೆ ಭಾರತ ಇವತ್ತು ದೃಢವಾಗಿ ಒಂದು ಒತ್ತಾಯವನ್ನು ಹಾಕಬೇಕು, ಒಂದು ಮನವಿಯನ್ನು ಮಾಡಬೇಕು, ಅದರ ಮೇಲೆ ಒಂದು ಕೇಸನ್ನು ಹಾಕುವಂಥ ಪರಿಸ್ಥಿತಿಯಲ್ಲಿದೆ. ಭಾರತದ ಮುಂದೆ ಸಾಕಷ್ಟು ಆಯ್ಕೆಗಳಿದೆ. G20ಯ ಮುಖಾಂತರ ಮತ್ತು ಬ್ರಿಕ್ಸ್ನ ಮುಖಾಂತರ ಈ ಪಾಕಿಸ್ತಾನದ ಹತ್ರ ಇರುವಂಥ ಪರಮಾಣು ಶಸ್ತ್ರಾಗಾರಗಳೇನಿದೆ ಇದಕ್ಕೆ ಬಾಗಿಲೆಳೆಯುವಂಥ ಕೆಲಸವನ್ನು ಮಾಡಿಸುವಂಥ ಪ್ರಯತ್ನದಲ್ಲಿ ಭಾರತ ದೇಶ ಇರೋವಾಗ ನೀವಿವತ್ತು ಕದನ ವಿರಾಮದ ಬಗ್ಗೆ ಮೋದಿಯವ್ರು ಮಾತಾಡಬೇಕು, ಟ್ರಂಪ್ನ ಮಧ್ಯಸ್ಥಿಕೆ ಬಗ್ಗೆ ಬಂದು ಮೋದಿಯವರು ಹೇಳಿಕೆ ಕೊಡಬೇಕು ಅಂತ ಮಾತಾಡ್ತಿರಲ್ರಿ. ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ ಸ್ವತಃ, ನಾನು ಮಧ್ಯಸ್ಥಿಕೆ ಮಾಡಿದ್ದೆ ಅಂತ ಅವತ್ತು ಹೇಳಿದ್ರು. ಭಾರತ ಯಾವಾಗ ಇವ್ರಿಗೆ ಸೊಪ್ಪಾಕ್ಲಿಲ್ವೋ ಆವಾಗ ಇವಾಗ ಸರಿದಾರಿಗೆ ಬಂದಿರತಕ್ಕಂಥದ್ದು. ನಿನ್ನೆ ದೋಹಾದಲ್ಲಿ ಅವ್ರು ಕೊಟ್ಟಿರೋವಂಥ ಹೇಳಿಕೆ ಏನಂತ ಹೇಳಿದ್ರೆ, ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ ಹೊರತು ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಅಮೇರಿಕಾದ ಜೊತೆಗಿನ ಯಾವುದೇ ಒಂದು ವ್ಯಾಪಾರದ ವಿಷಯದ ಬಗ್ಗೆ ಇನ್ನೂ ಸೂಕ್ತ ನಿಲುವುಗಳನ್ನು ತಗೊಂಡಿಲ್ಲ ಅಂತ. ಇಷ್ಟೆಲ್ಲ ವಿಚಾರ ನೀವು ಮುಂದೆ ಇರೋವಾಗ ಕದನ ವಿರಾಮದ ಬಗ್ಗೆ ಮಾತಾಡ್ತೀರಾ? ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಿಜವಾಗ್ಲೂ ನೀವೇ ವಿನಾಶಕಾರಿಗಳು ಜಾಸ್ತಿ ಈ ದೇಶಕ್ಕೆ. ಇದು ಬಿಡಿ, ಅದು ಬಿಟ್ಟು ಕೂಡ ಭಾರತ ಇವತ್ತು ಯಾವ್ಯಾವ ಉಗ್ರರು ಬೇಕೋ ಅವ್ರ ಪಟ್ಟಿಯನ್ನು ಕೂಡ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಲ್ವಾ? ಹಫೀಜ್ ಸಯ್ಯದ್ ಇರ್ಬೋದು, ಅಜರ್ ಮಸೂದ್ ಇರ್ಬೋದು, ಸೈಫುಲ್ಲಾ ಖಾಲಿದ್ ಕಸೂರಿ ಇರ್ಬೋದು. ಮೊನ್ನೆ ಹೇಳಿದ್ನಲ್ಲ 2026 ಫೆಬ್ರವರಿ 2ನೇ ತಾರೀಕಿಗೆ ಆಜಾದ್ ಕಾಶ್ಮೀರ ಘೋಷಣೆ ಮಾಡ್ತೀನಿ ಅಂತ. ಇಂಥ ಕ್ರಿಮಿಗಳನ್ನ ಭಾರತಕ್ಕೆ ಸರೆಂಡರ್ ಮಾಡಿದ್ರೆ ಮಾತ್ರ ಮಾತುಕತೆ. ಟ್ರೇಡ್ ಟೆರರ್ ಎರಡು ಒಂದೇ ಸತಿ ನಡೆಯಲ್ಲ, ಟಾಕ್ ಟೆರರ್ ಎರಡು ಒಂದೇ ಸತಿ ನಡೆಯಲ್ಲ, ಮತ್ತು ನೀರು ಮತ್ತು ರಕ್ತ ಎರಡು ಒಂದೇ ಸರಿ ಹರಿಯೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಭಾರತದ ನಿಲುವು ಅಂತ ಇವತ್ತು ಸ್ಪಷ್ಟಪಡಿಸಿರೋವಾಗ ಕದನ ವಿರಾಮದ ಬಗ್ಗೆ ಮಾತಾಡ್ತೀರಾ? ನಿಮಗೆಲ್ಲ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಹೋಗ್ತಾ ಇವತ್ತು ದೇಶ ಎಂಥ ಸಂದಿಗ್ಧ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಭಯೋತ್ಪಾದನೆಯನ್ನು ಮೈಯೊದ್ದುಕೊಂಡು ಮಲಗಿರುವಂಥ ಪಾಕಿಸ್ತಾನವನ್ನು ಎದುರಿಸ್ಬೇಕಾ, ದೇಶದೊಳಗಡೆ ಮತಾಂಧ ಶಕ್ತಿಗಳಿರ್ಬೋದು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಗಜ್ವಾಯ ಹಿಂದ್ನ ಮುಖಾಂತರ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುವಾಗ ಇದು ಗ್ರೇಟರ್ ಪಾಕಿಸ್ತಾನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಶಕ್ತಿಗಳ ವಿರುದ್ಧ ಹೋರಾಡಬೇಕಾ, ಆಂತರಿಕ ಶತ್ರುಗಳ ಬಗ್ಗೆ ಹೋರಾಡಬೇಕಾ, ಹಿಜ್ಬುಲ್ ಮುಜಾಹಿದ್ದೀನ್, ರೆಸಿಸ್ಟೆಂಟ್ ಫ್ರಂಟು ಮತ್ತು ಲಷ್ಕರ್ ಎ ತೊಯ್ಬಾದಂಥ ಭಯೋತ್ಪಾದಕ ಸಂಘಟನೆಗಳ ಜೊತೆಯಲ್ಲಿ ಭಾರತ ಸರ್ಕಾರ ಹೋರಾಟ ಮಾಡಬೇಕಾ ಅನ್ನೋದು, ಇದೆಲ್ಲ ಯಾರು ಕೊಟ್ಟ ಬಳುವಳಿ?
ಅವತ್ತಿಂದ ನೀವು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದಿದ್ರೆ ಭಾರತಕ್ಕೆ ಇವತ್ತು ಇಂಥ ಸಂಕಷ್ಟ ಬಂದು ಎದುರಾಗ್ತಾ ಇರಲಿಲ್ಲ. ನಮ್ಮ ಇವತ್ತು ಹಿಂದೂ ಸಮಾಜ ಏನಿದೆ ಹೆದರ್ಕೊಂಡು ಭಯೋತ್ಪಾದನೆಯ ಮತಾಂಧತೆಯ ಕರಿನೆರಳಿನಲ್ಲಿ ಬದುಕಬೇಕಾಗಿರುವಂಥ ಸಂದರ್ಭ ಒದಗಿ ಬರ್ತಾ ಇರಲಿಲ್ಲ ಸ್ವಾಮಿ. ಇವತ್ತು ನೀವು ಬಿಡಿ, ಇವತ್ತು ನೀವು ಯಾರು ಈ ಭಾರತದ ಇದನ್ನು ಸಮರ್ಥನೆ ಮಾಡ್ತೀರಾ, ರಾಜಕೀಯ ಬಂದಾಗ ನೀವು ಹೆಂಗೆ ಬೇಕೋ ಹಂಗೆ ಮಾತಾಡ್ತೀರಾ. ಇವತ್ತು ಯುದ್ಧನೇ ಮಾಡೋದು 140 ಕೋಟಿ ಜನರ ಆಕಾಂಕ್ಷೆ ಆಗಿತ್ತು ಅಂತ ಹೇಳ್ತಾ ಇರುವಂಥ ಸಂತೋಷ್ ಲಾಡ್ ಅವರೇ, ನಾಳೆ ದಿನ ಏನಾದರೂ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿ ಕಷ್ಟ ನಷ್ಟಗಳು ಅನುಭವಿಸಿ ಸಾವು ನೋವುಗಳಾದಾಗ ಇದೇ ಸಂತೋಷ್ ಲಾಡ್ ಬಂದ್ಬಿಟ್ಟು ರಾಜಕೀಯಕ್ಕೋಸ್ಕರ ಏನು ಉತ್ತರ ಕೊಡ್ತಾಯಿದ್ರು ಅಂತ ಹೇಳಿದ್ರೆ, ಮೋದಿ ಅವರು ಇದ್ದಿದ್ದನೇ ಯುದ್ಧ ಆಗೋಯ್ತು, ಶಾಂತಿ ಮಾತುಕತೆಯಲ್ಲಿ ಇವರು ಫೇಲ್ಯೂರ್ ಆಗೋದ್ರು, ಹಾಗಾಗಿ ಇವ್ರು ಮಾಡಿದಂಥ ತಪ್ಪಿಗೆ ಇವ್ರು ಮಾಡಿದಂತಹ ಒಂದು ಯುದ್ಧದಿಂದಾಗಿ ಇವತ್ತು ದೇಶ ತುಂಬ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಮುಂದೆ ಅಂತ ಹೇಳುವಂಥ ವಿಚಾರವನ್ನು ನೀವು ಮುಂದೆ ಎತ್ತೀರಾ. ಅಂದರೆ ನಿಮ್ಮ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನು ಮೀರದೆ ಇವತ್ತು ಭಾರತ ಯುದ್ಧ ಮಾಡಿದೆ ಅಂತ ವಾರ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ ಅಮೇರಿಕಾದವರು. 3 ಜನ ವಾರ್ ಎಕ್ಸ್ಪರ್ಟ್ಸ್ಗಳು ಇವತ್ತು ಓಪನ್ ಆಗಿ ಬಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಮೈಕೆಲ್ ರುಬಿನ್ ಅನ್ನೋರು, ಇವರು ಪೆಂಟಗಾನ್ ಅಂತ ಹೇಳಿದ್ನಲ್ಲ ನಾನು, ಇದರ ಒಬ್ಬರು ರಕ್ಷಣೆಯ ನಿವೃತ್ತ ಅಧಿಕಾರಿ. ಇವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಬೆದರಿದ ನಾಯಿಯ ರೀತಿಯಲ್ಲಿ ಓಡೋಗಿ ಭಾರತದ ಕಾಲನ್ನು ಹಿಡಿದು ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿದೆ. ಇವ್ರು ಯಾರು ಅನಾಥರೈಸ್ ಪರ್ಸನ್ ಅಲ್ಲ ಸ್ವಾಮಿ, ಪೆಂಟಗಾನ್ ಇಡೀ ವಿಶ್ವದಲ್ಲೇ ಶಕ್ತಿಯುತವಾದಂಥ ಒಂದು ರಕ್ಷಣಾ ಸಚಿವಾಲಯ, ಇದರ ನಿವೃತ್ತ ರಕ್ಷಣಾ ಅಧಿಕಾರಿ ಈತ ಹೇಳ್ತಾ ಇರ್ತಕ್ಕಂಥದ್ದು. ಇವ್ರು ಬಿಡಿ, ಜಾನ್ ಸ್ಪೆನ್ಸರ್ ಅಂತ ಇದ್ದಾರೆ, ಇವರು ಅರ್ಬನ್ ವಾರ್ ಇನ್ಸ್ಟಿಟ್ಯೂಟ್ನ ಒಬ್ಬರು ವಾರ್ ಎಕ್ಸ್ಪರ್ಟ್. ಇವರು ಇವತ್ತು ಹೇಳ್ತಾ ಇದ್ದಾರೆ, ಭಾರತ ಎಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನು ಮೀರದೆ ಸಂಪೂರ್ಣವಾಗಿ ಒಂದು ಪರಿಪೂರ್ಣವಾದಂಥ ರೀತಿಯಲ್ಲಿ ಈ ಅಟ್ಯಾಕ್ಗಳನ್ನು ದಾಳಿಗಳನ್ನು ಮಾಡಿರೋದು ಅಂತ. ಅದು ಬಿಡಿ, ಟಾಮ್ ಕೂಪರ್ ಅನ್ನುವಂಥ ವಾರ್ ಎಕ್ಸ್ಪರ್ಟ್ ಇವತ್ತು ಹೇಳ್ತಾ ಇದ್ದಾರೆ, ಭಾರತ ಸರಿಯಾದ ರೀತಿಯಲ್ಲಿ ವಾರನ್ನು ಮಾಡಿದೆ, ಸಂಪೂರ್ಣವಾದ ರೀತಿಯಲ್ಲಿ ದಾಳಿಯನ್ನು ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿರೋದು ಅಂತ. ಈಗ ಬರ್ತಾ ಇರೋವಂಥ ಮಾಹಿತಿಗಳೇನು ಅಂತ ಹೇಳಿದ್ರೆ, ಕೇವಲ 90 ನಿಮಿಷದಲ್ಲಿ ಪಾಕಿಸ್ತಾನ ಏನೋ ಒಂದು ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥ ಸೂಚನೆ ಬಂದಾಗ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿಬಾರ್ದು ಅನ್ನೋ ದೃಷ್ಟಿಯಿಂದ ಭಾರತಕ್ಕೆ ಗೋಚರ ಆಗೋದು ಒಂದೇ, ಇವರೇನೋ ಅಣುಶಕ್ತಿಯಿಂದ ಏನಾದರೂ ದಾಳಿ ಮಾಡಿಬಿಡ್ತಾರ ಅನ್ನೋವಂಥ ಒಂದು ಎಚ್ಚರಿಕೆಯನ್ನು ತಗೊಂಡು ಏರ್ ಸ್ಟ್ರಿಪ್ಗಳನ್ನು ಮತ್ತು ವಾಯು ನೆಲೆಗಳನ್ನು ಹೊಡೆದಿರೋದು. ಆದರೆ ಅಲ್ಲೂ ಕೂಡ ಇದನ್ನು ನಿಯಮಗಳನ್ನು ಮೀರಿಲ್ಲ. ಯಾವ ರೀತಿಯಲ್ಲಿ ದಾಳಿ ಮಾಡ್ಬೋದು ಆ ರೀತಿಯಾಗಿ ಮಾಡಿದ್ದಾರೆ. ಇನ್ನೂ ಬೇಕಾದ್ರೆ ವಿಧ್ವಂಸಕವನ್ನು ಸೃಷ್ಟಿ ಮಾಡ್ಬೋದಾಗಿತ್ತು, ಆದರೆ ನಾನು ಮಾಡಬಲ್ಲೆ ಅಂತ ಸೂಚನೆಯನ್ನೇ ಕೊಟ್ಟಿರೋದು. ಇದನ್ನು ಯುದ್ಧ ನೀತಿ ಅಂತ ಹೇಳ್ತಾರೆ. ಭಾರತ ಎಲ್ಲೂ ಯುದ್ಧ ನೀತಿಗಳನ್ನು ಮೀರಿಲ್ಲ. ಪರಮಾಣು ಬಾಂಬ್ಗಳೇನಿದಾವಲ್ಲ, ಈ ಪರಮಾಣು ಬಾಂಬ್ಗಳ ಆಯಸ್ಸು 20 ವರ್ಷ ಇರುತ್ತಂತೆ. ಆದರೆ ಇವುಗಳನ್ನು ಮೇಂಟೈನ್ ಮಾಡಲಿಕ್ಕೆ, ಒಂದು ಪರಮಾಣು ಬಾಂಬ್ನ ಮೇಂಟೈನ್ ಮಾಡೋಕ್ಕೆ ಭಾರತ ಸರ್ಕಾರ ಇವತ್ತು ಸರಿಸುಮಾರು 10 ಕೋಟಿ ರೂಪಾಯಿಗಳನ್ನು ವಾರ್ಷಿಕವಾಗಿ ವ್ಯಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸರಿಸುಮಾರು 3,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಈ ಪರಮಾಣು ಬಾಂಬ್ಗಳನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಪಾಕಿಸ್ತಾನವೂ ಕೂಡ ಮಾಡ್ತಾ ಇರ್ಬೋದು. ಆದರೆ ಇವತ್ತು ಸಲಾವುದ್ದೀನ್ ಸೋಯಬ್ ಚೌಧರಿ ಅಂತ ಬ್ಲಿಡ್ಜ್ ಪತ್ರಿಕೆ ಬಾಂಗ್ಲಾದೇಶದವರು, ಇವತ್ತು ಒಂದು ಭಯಾನಕವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ ಇವತ್ತು ಈ ಪರಮಾಣು ಬಾಂಬ್ಗಳ ವಿಕಿರಣ ಏನಿದೆ ಇದು ಸೋರಿಕೆ ಆಗ್ತಾಯಿದೆ, ಅದು ಭದ್ರತೆಯಲ್ಲಿಲ್ಲ. ಹಾಗಾಗಿ ಇದು ತುಂಬ ವಿನಾಶಕಾರಿ. ಯಾಕೆ ಅಂತ ಹೇಳಿದ್ರೆ ಗಾಳಿಯ ಮುಖಾಂತರ ವಿಕಿರಣ ಪ್ರಸರಣ ಆಗ್ತಾಯಿದೆ. ಅಲ್ಲಿನ ಯುರೇನಿಯಂ ಗಣಿಗಳಿದೆ, ಅಲ್ಲಿನ ಕೋಯಿ ಸುಲೇಮಾನ್ ಅಂತ ಹೇಳುವಂತಹ ಒಂದು ಯುರೇನಿಯಂ ಗಣಿಗಳಿದೆ, ಇಲ್ಲಿ ಕೂಡ ವಿಕಿರಣಗಳ ಒಂದು ಸೋರಿಕೆ ಆಗ್ತಾಯಿದೆ ಅಂತ. ಮತ್ತು ಈಗ ಏನು ಪಾಕಿಸ್ತಾನ ಇವತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಡೇರಾ ಗಾಜಿ ಖಾನ್ ಅಂತ ಈ ಪರಮಾಣು ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡುವಂಥ ಡಂಪಿಂಗ್ ಯಾರ್ಡ್ ಏನಿದೆ, ಇದ್ರ ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ವಿಧವಾದಂತಹ ಒಂದು ಸುರಕ್ಷತಾ ಕ್ರಮಗಳನ್ನು ತಗೊಂಡಿಲ್ಲ. ಅದ್ರ ಸುತ್ತಮುತ್ತ ಇರೋ ಜನಗಳಿಗೆ ಬರಬಾರ್ದಂಥ ಕಾಯಿಲೆಗಳು ಬಂದು ಸಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಪರಮಾಣು ಸಿಡಿತಲೆಗಳೇನಿದಾವಲ್ಲ ಭಾರತದ ಅನಧಿ ದೂರದಲ್ಲಿದ್ದಾವೆ. ಭಾರತಕ್ಕೆ ನಿಯಮಗಳುಂಟು, ನಾವು ಯಾವುದೇ ಶತ್ರು ರಾಷ್ಟ್ರದ ಮೇಲೆ ಬಾಂಬ್ ಹಾಕಲ್ಲ ಅಂತ.
ಮೊದಲು ನಾವು ಹಾಕಲ್ಲ ಅಂತ. ಆದರೆ ಇವಾಗ 30 ವರ್ಷಗಳಾಗ್ತಾ ಇದೆ, ಪಾಕಿಸ್ತಾನ ಕೂಡ ಪರಮಾಣು ಶಕ್ತಿ ರಾಷ್ಟ್ರ ಆಗಿ ಎಲ್ಲೂ ಕೂಡ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಹೇಳಿ ಕೇಳಿ ಇವಾಗ ಒಬ್ಬ ನದಿಯಲ್ಲಿ ಮುಳುಗೋಗ್ತಾನೆ ಅಂತ ಹೇಳಿದ್ರೆ ಈಜು ಬರಲಿ ಬರದೇ ಇರಲಿ ಅವನ ಕಾಲನ್ನು ಎಳೆಯೋದು ಸಹಜ. ಹಾಗಾಗಿ ಭಿಕ್ಷೆ ಬೇಡ್ತಾ ಇರುವಂಥ ಪಾಕಿಸ್ತಾನ ತನಗೆ ಯಾವಾಗ ಹುಚ್ಚು ಬುದ್ಧಿ ನೆತ್ತಿಗೆರುತ್ತೋ ಆವಾಗ ಒಂದು ಬಾಂಬನ್ನು ಸಿಡಿಸಿದ್ರೆ ಹಾನಿ ಆಗ್ತಕ್ಕಂಥದ್ದು ಭಾರತಕ್ಕೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ ಸಂತೋಷ್ ಲಾಡ್ ಅವರೇ. ಅಮೇರಿಕದ ಆ್ಯನ್ ಬರ್ನರ್ ಅನ್ನುವಂತಹ ಒಬ್ಬರು ರಾಜಕೀಯ ವಿಶ್ಲೇಷಕರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಮಿಸ್ಟರ್ ಸಂತೋಷ್ ಲಾಡ್ ಅವರೇ. ಏನಂತ ಅಂದರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಶತ್ರುಗಳಿಲ್ಲ, ಶತ್ರುಗಳೇನಾದರೂ ಇದ್ದರೆ ಭಾರತದಲ್ಲಿ ಅಂತ. ನೋಡಿ, ಹೇಳಿ ಕೇಳಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಿಮಗೆ ಕೆಲವು ವಿಷಯಗಳನ್ನು ನಾನು ಸ್ಪಷ್ಟಪಡಿಸ್ಬೇಕು. ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಸೇನೆ ಯಾವ ಸ್ಥಿತಿಯಲ್ಲಿತ್ತು? ನಮ್ಮ ಸೇನಾ ಯೋಧರು ಹಾಕ್ಕೊಳ್ತಾ ಇದ್ದಂಥ ಬೂಟ್ಸ್ಗಳು 2.5 to 3 kg ತೂಕ ಇರ್ತಾಯಿತ್ತು. ಪಿಚ್ಚೆ ಹಟ್ ಅನ್ನೋಂಥ ಹುಕುಂ ಬರ್ತಾಯಿತ್ತು. ಬುಲೆಟ್ ಪ್ರೂಫ್ ಜಾಕೆಟ್ಗಳಿರಲಿಲ್ಲ. ಹಳೇ ಕಾಲದ MiG-21, MiG-29, ಬೈಸನ್ನು ಅಂಥ ಫ್ಲೈಟ್ಗಳನ್ನ ಇಟ್ಕೊಬೇಕಾಗಿತ್ತು. ಎಷ್ಟೋ ಏರ್ ಸ್ಕ್ವಾಡನ್ಗಳಲ್ಲಿ ಯುದ್ಧ ವಿಮಾನಗಳೇ ಇರಲಿಲ್ಲ. ಭಾರತದ ಹತ್ರ ಸಾಕಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹ ಇರಲಿಲ್ಲ. ಆದರೆ ನಮ್ಮ ಭಾರತೀಯ ಯೋಧರು ಕೆಚ್ಚೆದೆಯನ್ನು ಮೆರೆದು, ದೇಶ ಪ್ರೇಮವನ್ನು ಮೆರೆದು, ಯಾವತ್ತಿಗೂ ಕೂಡ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸ್ದಿರೋ ರೀತಿಯಲ್ಲಿ ರಣತಿಲಕವನ್ನು ಇಟ್ಕೊಂಡು ಶತ್ರುದ ಹೃದಯವನ್ನು ಚೆಂಡಾಡಿರೋವಂಥ ಮಹಾತ್ಮರು ಇವರು. ಅಂಥವ್ರ ಬಗ್ಗೆ ನೀವು ಇವತ್ತು ದ್ವಂದ್ವ ನಿಲುವುಗಳನ್ನು ತಗೊಂಡು ದ್ವಿಮುಖ ನೀತಿಯಲ್ಲಿ ಮಾತಾಡ್ತೀರೇನ್ರಿ? ಇವತ್ತು ಕಾಲ ತುಂಬ ಮುಂದುವರೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ 5ನೇ ಕ್ಲಾಸ್ ಓದೋವಂಥ ಒಂದು ಸಣ್ಣ ಸ್ಕೂಲ್ ಮಗು ಕೂಡ ಸರ್ಚ್ ಮಾಡಿ ತನಗೇನು ಬೇಕೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ, ದಿನಪತ್ರಿಕೆಗಳನ್ನು ಓದುತ್ತೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ಸುದ್ದಿಯನ್ನು ಕಲೆಕ್ಟ್ ಮಾಡುತ್ತೆ. ನಾನು ಕೂತ್ಕೊಂಡು ಈ ರೀತಿಯಾಗಿ ಮಾತಾಡಬಾರ್ದು ಅಂತ ಹೇಳುವಂತಹ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಈ ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲದೆ ಹೋಯಿತು. ನಿಮ್ಮದೇ ಪಕ್ಷದವರು ಹಿರಿಯ ನಾಯಕರುಗಳೆಲ್ಲ ಇವತ್ತು ಸಮರ್ಥನೆ ಕೊಡ್ತಾಯಿದ್ರು, ನೀವೆಲ್ಲ ಬಂದ್ಬಿಟ್ಟು ಇವತ್ತು ಮಾತಾಡ್ತಾ ಇದ್ದೀರಾ. ಮುಂದೆ ಹೋಗ್ತಾ ಗಜ್ವಾಯೆ ಹಿಂದೂ ದೇಶದಲ್ಲಿ ಎಲ್ಲಿ ಬೇಕೋ 500ಕ್ಕೂ ಹೆಚ್ಚಿನ ಕಡೆಗಳಲ್ಲಿ ಕಾಶ್ಮೀರದಲ್ಲಿ ಯಾವ ಸ್ಥಿತಿ ಇದೆಯೋ ಅದೇ ರೀತಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಇವತ್ತು ಬರ್ತಾ ಇರತಕ್ಕಂಥ ವಿಚಾರಗಳು. ಬಿಹಾರದಲ್ಲೇ ಸಿಕ್ತಲ್ಲ ಬ್ಲೂ ಪ್ರಿಂಟ್. 2047ನೇ ಇಸ್ವಿಗೆ ಗ್ರೇಟರ್ ಪಾಕಿಸ್ತಾನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೊರಟಿದೆ ಅಂತ PFI. ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಮುಂದಿನ ಪೀಳಿಗೆ, ಮುಂದಿನ ಯುವ ಪೀಳಿಗೆ ಇದೆಯಲ್ಲ ಇವತ್ತು, ಅದರೊಳಗಾಗಿ ಹಿಂದೂಗಳ ಯುವ ಪೀಳಿಗೆ, ಇವತ್ತು ಹಿಂದೂಗಳ ಜನಸಂಖ್ಯೆ ಕುಸಿತಾ ಇರೋದು. ಜನಸಂಖ್ಯೆ ಬಗ್ಗೆ ಮಾತಾಡಬಾರ್ದು, ಆದರೆ ಇವತ್ತು ಹಿಂದೂಗಳ ಜನಸಂಖ್ಯೆ ಕುಸಿತಾ ಇರೋದಕ್ಕೂ, ಗಜ್ವಾಯ ಹಿಂದ್ ಮಾಡ್ತಾ ಇರೋದಕ್ಕೂ, ಪಾಕಿಸ್ತಾನ ಈ ರೀತಿ ತಯಾರಾಗಿರೋದಕ್ಕೂ, ಆ ಕಡೆ ಚೈನಾ ಇರ್ಬೋದು, ಈ ಕಡೆ ಬಾಂಗ್ಲಾದೇಶ ಇರ್ಬೋದು, ಇಷ್ಟೆಲ್ಲ ಶತ್ರು ರಾಷ್ಟ್ರಗಳ ಮಧ್ಯೆ ಭಾರತವನ್ನು ಸಶಕ್ತವಾದಂಥ ಆರ್ಥಿಕತೆ ಕಡೆ ತಗೊಂಡೋಗ್ತಾ ಇರತಕ್ಕಂತಹ ನರೇಂದ್ರ ಮೋದಿ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ ಇದು ಕ್ಷುಲ್ಲಕ ರಾಜಕಾರಣ ಅಲ್ಲದೆ, ನೀಚ ರಾಜಕಾರಣ ಅಲ್ಲದೆ, ಕೇವಲ ನಿಮ್ಮ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಆಡ್ತಾ ಇರೋ ಮಾತುಗಳಲ್ಲದೆ ಬೇರೆ ಏನಂತ ಹೇಳಬೇಕು. ಹಾಗಾಗಿನೇ ನಾನು ಹೇಳ್ತಾ ಇರತಕ್ಕಂಥದ್ದು, ಇವ್ರುಗಳೇ ಅಂತಂದರೆ ಯಾರ್ಯಾರು ಇವತ್ತು ಈ ದೇಶದ ಭದ್ರತೆ ಬಗ್ಗೆ, ಸಮಗ್ರತೆ ಬಗ್ಗೆ, ಅಖಂಡತೆ ಬಗ್ಗೆ, POK ಬಗ್ಗೆ ಎಲ್ಲ ನಕಾರಾತ್ಮಕ ವಿಚಾರಗಳನ್ನು ಬಿಂಬಿಸ್ತಾರಲ್ಲ, ಇವ್ರುಗಳೇ ಇವತ್ತು ಪಾಕಿಸ್ತಾನ ಸ್ಟೋರ್ ಮಾಡಿರೋಂಥ ಪರಮಾಣು ಬಾಂಬ್ಗಳಿಗಿಂತ ಅತ್ಯಂತ ವಿನಾಶಕಾರಿ ನಾಯಕರು. ಹಾಗಾಗಿನೇ ನಾನು ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅ ಕ್ಯೂರ್ ಅಂತ ಹೇಳ್ತಾರೆ. ಕಾಯಿಲೆ ಬರದೇ ಇದ್ದಂಗೆ ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಸಂಗತಿ. ಹಾಗಾಗಿ ಇವತ್ತು ಭಾರತ ಸರ್ಕಾರ ದಿಟ್ಟವಾದ ನಿಲುವುಗಳನ್ನು ತಗೊಂಡಿದೆ. ಹಂಗಾಗಿ ಇವತ್ತು ಯಾವ ಭಯೋತ್ಪಾದಕ ಇವತ್ತು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದನೋ ಅವನ್ನ ಸರೆಂಡರ್ ಮಾಡೋವರೆಗೂ ಯಾವುದೇ ಶಾಂತಿ ಮಾತುಕತೆಯನ್ನು ನಡೆಸಬಾರ್ದು ಅಂತ ಹೇಳುವಂಥ ವಿಚಾರಗಳು ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದನ್ನೆಲ್ಲ ಮತ್ತು ಇಲ್ಲಿ ಇನ್ನೂ ಒಂದು ಅಂಶ ಬರುತ್ತೆ. ನೀವು ಹೇಳಿದಂಥ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಡಬೇಕಾಗಿಲ್ಲ, ತಾನು ಮಾಡುವಂತಹ ಕೆಲಸದ ಮುಖಾಂತರನೇ ಉತ್ತರ ಕೊಡುವಂಥವ್ರು ನರೇಂದ್ರ ಮೋದಿ ಅವರು ಅಂತ ತಿಳ್ಕೊಂಡು ತಾವು ಸುಮ್ಮನೆ ಇದ್ದರೆ ಸಾಕು ಅಂತ ಹೇಳುವಂಥ ವಿಚಾರದೊಂದಿಗೆ ನಾವಿಂದು ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.